ನಾರಾಯಣ ಸ್ವಾಮಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಕಂಚಿನ ಪ್ರತಿಮೆಯನ್ನು ಇವತ್ತು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಂಚಿನ ಪ್ರತಿಮೆಗೆ KGF ನಗರಕ್ಕೆ ಈ ದಿನ ಒಂದು ಸಂತಸದ ದಿನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಹಳ ದಿನಗಳಿಂದ ಎಲ್ಲರ ಒಂದು ಪ್ರತಿಯೊಬ್ಬ ನಾಗರಿಕರ ಪರವಾಗಿ, ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ, ಪೊಲೀಸ್ ವರಿಷ್ಠ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು, ಹಾಗೆಯೇ ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು, ಸಮಸ್ತ ಅಂಬೇಡ್ಕರ್ ಅಭಿಮಾನ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಂಬೇಡ್ಕರ್ ವಾದಿಗಳಿಗೆ, ಅಂಬೇಡ್ಕರ್ ಸಂಘ ಸಂಸ್ಥೆಗಳಿಗೆ, KGFನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಾವು ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಬಹಳ ವರ್ಷಗಳ ಕನಸಾಗಿತ್ತು, ಪ್ರತಿಯೊಬ್ಬರ ಧ್ವನಿ ಆಗಿತ್ತಿದು. ಅಂಬೇಡ್ಕರ್ ಅವರು ಯಾವ ಕಾರ್ಮಿಕರ ನೋವನ್ನ, ಕಣ್ಣೀರನ್ನ ಒರೆಸ್ಲಿಕ್ಕೆ KGFಗೆ ಟ್ರೈನ್ ಮುಖಾಂತರ ಪಾದಾರ್ಪಣೆ ಮಾಡಿರ್ತಾರೆ, ಆ ಭೂಮಿ ಸ್ಪರ್ಶ ಮಾಡಿರ್ತಾರೆ KGF ನೆಲವನ್ನ. ಇವತ್ತು ಧನ್ಯವಾಯ್ತು. ಯಾವ ಕಾರ್ಮಿಕರಿಗೆ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು, ಅವರ ನೋವಿಗೆ ಧ್ವನಿಗೂಡಿಸ್ಬೇಕು ಅಂತ ಅವರು ಇವಾಗ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ಅವರು ಅವ್ರ ಜೀವನದಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಾಡ್ತಾರೆ. 32 ಡಿಗ್ರೀಸ್ನ ಓದ್ತಾರೆ, 32 ಡಿಗ್ರೀಸ್ನ ಗ್ರಾಜ್ಯುಯೇಟ್ ಮಾಡ್ತಾರೆ, 4 PhD ಅನ್ನ ಮಾಡ್ತಾರೆ. ಇಡೀ ಭಾರತ ದೇಶನ ಕಂಪೇರ್ ಮಾಡಿದ್ರೆ, ಬೇರೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂಡ್ ಈಸ್ ದ ಮ್ಯಾನ್ ಆಫ್ ರಿಫಾರ್ಮರ್, ಸೋಷಿಯಲ್ ರಿಫಾರ್ಮರ್. ಯಾರನ್ನು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಲ್ಲ, ಆದ್ರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತಾರೆ. ಈಸ್ ಅ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ವೀಕರ್ ಸೆಕ್ಷನ್, ಬಿಲೋ ಪಾವರ್ಟಿ ಲೈನ್. ಅವರು ಪ್ರತಿಯೊಂದು ದಿನಾನು ತಪಸ್ಸು, ಅವರ ಇಡೀ ಜೀವನವನ್ನ ತಪಸ್ಸು ಮಾಡ್ತಾರೆ. ಇಡೀ ಭಾರತ ದೇಶದ ಉದ್ದಗಲಕ್ಕೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಅವ್ರನ್ನ ಎಲ್ಲಾರನ್ನೂ ಉದ್ಧಾರ ಮಾಡೋದಕ್ಕೋಸ್ಕರ ತನ್ನ ವಿದ್ಯೆಯನ್ನ, ಜ್ಞಾನವನ್ನ, ತಪಸ್ಸನ್ನ, ತ್ಯಾಗವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿ, ಜ್ಞಾನ ಜ್ಯೋತಿಯಾಗಿ ಬಿಂಬಿಸ್ತಾರೆ. ಇಡೀ ಜಗತ್ತಿಗೆ ಅವರು ಯಾವುದೇ ಒಂದು ಅಧಿಕಾರದ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಹೋರಾಟ ಯಾವತ್ತೂ ಮಾಡಲ್ಲ. ಸ್ವಾರ್ಥ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಯಾವುದೇ ಒಂದು ಲಾಭಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಯಾವತ್ತೇ ಇದ್ರು ಬಡವರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ನ ಬರಿಬೇಕಾದಾಗ ತುಂಬಾ ಸಮಯ ತಗೊಳುತ್ತೆ. ತುಂಬಾ ಸಮಯ ಯಾಕೆ ತಗೊಳುತ್ತೆ ಅಂದ್ರೆ, ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನ ಎಳೆಯಾಗಿ ಬಿಚ್ಚಿಡ್ಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಪ್ರತಿ ಇಂಡಿವಿಜುವಲ್ಗೂ ಶಕ್ತಿ ಆಗ್ಬೇಕು ಅನ್ನುವಂಥದ್ದು ದೂರದೃಷ್ಟಿಯಾಗಿರುತ್ತೆ. ಏನು ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ಮಾಡುವಂತ ಸಂವಿಧಾನವನ್ನ, ಪುಸ್ತಕ
ಪುಸ್ತಕವನ್ನ ಭಗವದ್ಗೀತಾ ಅಷ್ಟು ಪವಿತ್ರವಾಗಿರುವಂತ ಕಾನ್ಸ್ಟಿಟ್ಯೂಷನ್ ಅನ್ನ ಅವರು ಬರಿಬೇಕು ಅಂತಂದ್ರೆ ಅವರು ತಪಸ್ಸನ್ನ ಮಾಡಬೇಕಾಗತ್ತೆ. ಅವರ ಇಡೀ ಜೀವನವನ್ನ ಅಸ್ಪೃಶ್ಯರಿಗೋಸ್ಕರ, ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ, ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ಮುಡುಪಾಗಿರ್ತಾರೆ. ಅವರ ವಿದ್ಯೆ ಕೆಜಿಎಫ್ ನಾಗರಿಕರ ಬಹಳಷ್ಟು ದಲಿತ ಪರ ಸಂಘಟನೆಗಳ ಒಂದು ಕೆಲಸಾಗಿತ್ತು. ಇಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನ ಎಲ್ಲರೂ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು. ಈ ದಿನ ಆಗಸ್ಟ್ 5, 2026 15 ಒಳಗಡೆ, ಆಗಸ್ಟ್ 15 ಒಳಗಡೆ ಮಾಡಬೇಕು ಅಂತೇನು ತೀರ್ಮಾನ ಆಗಿತ್ತು. ಅದೇ ಪ್ರಕಾರ ನಮ್ಮ ಶಾಸಕರು ಈ ದಿನ ಎಲ್ಲರ ಒಂದು ಆಸೆ ಏನಿತ್ತು ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸನ್ ಅವರು ಕೂಡ